ಯಾರೆಲ್ಲ ಬಾಳೆ ಬೆಳೀತಿದ್ದೀರಾ, ಬಾಳೆ ತೋಟ ಇದೆ, ಅವರು ಈ ವಿಡಿಯೋನ ಮಿಸ್ ಮಾಡಲೇಬೇಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ನಾವು ಈ ಸತಿ ಬಾಳೆಗೊನೆ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀವಿ. ಅದನ್ನ ನಿಮಗೂ ಏನು ಅಂತ ತೋರ್ಸೋಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಪ ಕೂಡ ಎಲ್ಲೋ ಇಂಟರ್ನೆಟ್ಟಲ್ಲಿ ನೋಡಿ ಆಮೇಲೆ ಸ್ವಲ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇರೋರ ಹತ್ರ ತಿಳ್ಕೊಂಡು ಇದನ್ನು ಮಾಡಿದ್ದೀವಿ. ಸೊ ಏನಕ್ಕೆ ನಾವು ಇದನ್ನು ಮಾಡಿದ್ದೀವಿ ಅಂತ ಅಂದರೆ, ಒಂದು ರೀಸನ್, ಈ ಬಾಳೆಗೊನೆಗಳು ಮೇಲ್ಗಡೆ ಎಷ್ಟು ಗೊನೆಗಳು ಬಿಡುತ್ತೋ, ಎಷ್ಟು ದಪ್ಪ ಬಿಡುತ್ತೋ ಬಾಳೆಹಣ್ಣುಗಳು, ಕೆಳಗಡೆ ತುದಿ ಬರೋ ಅಷ್ಟರಲ್ಲಿ ಅದು ದಪ್ಪ ಕಡಿಮೆ ಆಗಿಬಿಟ್ಟಿರತ್ತೆ. ಸೊ ಅದಕ್ಕೋಸ್ಕರ ಮೇಲೆ ಎಷ್ಟು ದಪ್ಪ ಇರುತ್ತೋ ಕೆಳಗೂ ಕೂಡ ಅಷ್ಟೇ ದಪ್ಪ ಬೇಕು ಅಂತ ನಾವು ಈ ಎಕ್ಸ್ಪೆರಿಮೆಂಟ್ನ ಮಾಡಿರೋದು. ಇದಕ್ಕೆ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ನಾವು ಒಂದು ಕವರ್ ತೊಗೋಬೇಕು. ಕವರ್ ಒಳಗೆ ಗಂಜಲ, ಸಗಣಿ, ಮತ್ತು ಮೈದಾ ಹಿಟ್ಟು, ಬೆಲ್ಲ ಮತ್ತು ಕಡಲೆ ಹಿಂಡಿ ಅಂದರೆ ಶೇಂಗಾ ಹಿಂಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ರಪೋರ್ಷನಲ್, ಅಂದರೆ ನೋಡಿ ಇಷ್ಟು ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ, ಸೊ ಅದನ್ನೆಲ್ಲ ಒಂದು ಕವರಿಗೆ ಕಟ್ಟಿ, ಈ ತುದಿ ಏನಿರತ್ತಲ್ಲ ಈ ತುದಿಯಲ್ಲಿ ಸ್ಟ್ರೇಟ್ ಅಲ್ಲ ಸ್ಲ್ಯಾಂಟಾಗೆ ಕಟ್ ಮಾಡಬೇಕಾಗತ್ತೆ. ನಾವು ಸ್ಲ್ಯಾಂಟಾಗೆ ಕಟ್ ಮಾಡಿ ಆ ಕವರಲ್ಲಿ ನಾವು ಏನೆಲ್ಲ ಹಾಕಿರ್ತೀವಲ್ಲ ಅದನ್ನು ಇಲ್ಲಿಗೆ ಹಾಕಿ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಉದ್ದ, ನಾವು ಸ್ವಲ್ಪದಕ್ಕೆಲ್ಲ ಹಾಕಿದ್ದೀವಿ, ಇನ್ನೂ ಸ್ವಲ್ಪ ಬಿಟ್ಟಿದ್ದೀವಿ, ಇನ್ನೂ ಸ್ವಲ್ಪ ಟೈಮ್ ಆಗಲಿ ಅದಕ್ಕೆ ಹಾಕೋಕ್ಕೆ ಅಂತ. ಸೊ ಅದೆಲ್ಲ ಹಾಕಿ ಹೀಗೆ ಕಟ್ಟಬೇಕಾಗತ್ತೆ ತುದಿಗೆ. ಸೊ ಇದು ಕವರ್ನ ಈ ಥರ ಮಾಡಿ ನಾವು ಬಾಳೆಗೊನೆಗೆ ಯಾವಾಗ ಹಾಕಬೇಕು ಅಂದರೆ, ಯಾವಾಗ ಬಾಳೆಗೊನೆ ಎಲ್ಲ ಕಾಯಿ ಕಚ್ಚಿ ತುದಿಯಲ್ಲಿ ನಮ್ಗೆ ಯಾವಾಗ ಹೂವು ಬರುತ್ತಲ್ಲ ಆ ಹೂವನ್ನ ಕಟ್ ಮಾಡಿ ನಾವು ಇದನ್ನು ಹಾಕಬೇಕು. ಮತ್ತು ಇದನ್ನು ತೆಗಿಯೋದು ಯಾವಾಗ ಅಂದರೆ, ಗೊನೆನ ಯಾವಾಗ ಕಡಿತೀವಲ್ಲ ಆವಾಗೇ ತೆಗಿಯೋದು, ಅಲ್ಲಿವರೆಗೂ ಇದನ್ನ ತೆಗಿಯೋ ಹಂಗಿಲ್ಲ. ಸೊ ಇದನ್ನ ನಾವು ಕೂಡ ಈ ಸತಿ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ನಮ್ಮದು ಹೆಂಗೆ ಬರುತ್ತೆ ಈ ಕೆಳಗಡೆದು ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನೀವು ಯಾರಾದರೂ ಬಾಳೆ ಬೆಳೆದಿದ್ರೆ ಜಮೀನಲ್ಲಿ, ನಿಮಗೂ ಕೂಡ ಇದು ಹೆಲ್ಪ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಯಾರಾದರೂ ಬೆಳೆದಿದ್ರೆ ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು.